ಅಣ್ಣ ಮೆಕ್ಸಿಕೋ ಲಾಂಚ್ ಮಾಡಿದಾರ ಗುರು ಅಫಿಷಿಯಲ್ ಟ್ರೈಲರ್. ಕೊನೆಗೂ ಕೂಡ ಆಫ್ಟರ್ ಬಡವ ರಾಸ್ಕಲ್ ಡೈರೆಕ್ಟರ್ ಅವರು ಇಟ್ಟಾದ್ಮೇಲೆ ಈಗ ಕೊನೆಗೂ ಕೂಡ ಅಣ್ಣ ಮೆಕ್ಸಿಕೋ ಅಂತ ಲಾಂಚ್ ಮಾಡಿದ್ದಾರೆ ಹೊಸ ಟ್ರೈಲರ್. ನಾನಂತೂ ರಿಯಾಕ್ಟ್ ಮಾಡಕ್ ಬಂದಿದ್ದೀನಿ, ಅದೇ ಫ್ಲೋಲ್ ಹೇಳ್ದೆ ಅಂತ ಅನ್ಸುತ್ತೆ. ಅಣ್ಣ ಮೆಕ್ಸಿಕೋ ಅಂತ ಥೀಮ್ ಬಂದಿತ್ತಲ್ಲ, ಸೊ ಅದಿನ್ನ ತಲೆಯಲ್ಲಿ ಹಂಗೆ ಇದೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಚೆನ್ನಾಗಿ ಕೊಟ್ಟಿದ್ರು. ಸೊ ನಿಮಗೆ ಈ ವಿಚಾರದ ಬಗ್ಗೆ ಎಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಾ? ಯಾಕೆ ಅಂತಂದ್ರೆ ಆಫ್ಟರ್ ಬಡವ ರಾಸ್ಕಲ್ ತುಂಬಾ ಅಂದ್ರೆ ತುಂಬಾ ಸಖತ್ ಕ್ರೇಜಿ ಲೆವೆಲ್ಗೆ ಹೋದಾದ್ಮೇಲೆ ಈ ಕಾಂಬೋ ಮತ್ತೆ ಬರ್ತಾ ಇದೆ. ಸೊ ನಾನಂತೂ ಎಕ್ಸೈಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ಡಾಲಿ ಧನಂಜಯ್ ಅವರು ಆ ತಮ್ನೇಲಲ್ಲಿ ಇಟ್ಕೊಂಡಿರೋ ಲಾಂಗು ಮತ್ತೆ ಆ ಲುಕ್ಕಿಗೆನೆ ಕಳೆದೋಗ್ಬಿಟ್ಟಿದ್ದೀನಿ. ಇದ್ರಲ್ಲಿ ಯಾವ ತರ ಇರ್ತಾರೆ ಅಂತ ನಾನಂತೂ ಎಕ್ಸೈಟಿಂಗ್ ಆಗಾಯ್ತಾ ಇದ್ದೀನಿ. ನೋಡೋಣ ಯಾರ್ಯಾರ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ನೀವು ಪದೇ ಪದೇ ನೋಡ್ತಾ ಇದ್ರೆ ಏನ್ ಗುರು ಸಪೋರ್ಟೇ ಮಾಡಲ್ಲ ಅಂತೀಯಲ್ಲ ಗುರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕೆ ಅಂತಂದ್ರೆ ನಾವು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಾ ಇರ್ತೀವಿ, ನೀವು ಸಪೋರ್ಟೇ ಮಾಡಲಿಲ್ಲ ಅಂದ್ರೆ ಮತ್ತೆ ನಾವು ಎಲ್ಲಿಂದ ವಿಡಿಯೋಸ್ ಮಾಡೋಣ ಹೇಳಿ ಅಂತ ಹೇಳ್ತಾ ಬನ್ನಿ. ಆಮೇಲೆ ಜಿ ಸ್ಟುಡಿಯೋಸ್ ಆಗ್ಲೇ ಕೊಲೆಬಾ. ಏನ್ ಗುರು ಇದು ಸೆಟ್ಟು ಬೇರೆ ತರ ಮಾಡ್ತಾವ್ರ? ಏನ್ ಇಂಗ್ಲಿಷ್ ಮೂವಿನ ಇದು? ಹಂಗೆ ಕಾಣಿಸ್ತಾ ಇತ್ತಲ್ಲ, ಈ ಅಪ್ಪನ್ನೆಲ್ಲ ನೋಡಿದ್ನಲ್ಲ, ಬರೇ ಇಂಗ್ಲಿಷ್ ಅವ್ರನ್ನ ಹಿಡ್ಕೊಂಡ್ಬಿಟ್ಟಿದ್ದೀರಾ. ಬರೇ ಮಕ್ಕಕ್ಕೆ ಹಾಕೊಂಡಿದ್ರಲ್ಲ ಸ್ಟಿಕ್ಕರ್ ಅಲ್ಲ. ಕೋಳಿ ಕೈಲಿ ಲಾಂಗ್ ಅಣ್ಣವ್ರು ಬರ್ತಿದ್ದಾರೆ. ಎಂಟ್ರಿ Nothing, dear amigos. I just want to introduce you to my dear friend, my dear Gelia, the world famous Karnataka weapon, Dilan. ಇವನ್ನ ನನ್ನ ಕೈಯಲ್ಲಿ ಹಿಡಿದ ಮೇಲೆನೆ ಹುಡುಗರು ನನ್ನ ಕೈ ಹಿಡಿದಿದ್ದು. Come on, say hello to him, amigos. El nunca perdona a nadie. Luciano. He's got the swag and the pride, so we call him Anna. He's got the madness and love, so we call him Anna. ಮೆಕ್ಸಿಕೋ ಇದೇ ಅಲ್ವಾ ಟ್ಯೂನ್ ಬಂದಿದ್ದು ಲಾಸ್ಟಿಗೆ. ಈ ನಡುವೆ ವಾಸುಕಿ ವೈಭವ್ ಅವರು ಹೆವಿ ಚಿತ್ತರಂಗವ್ರೆ, ಆದ್ರೆ ಅವ್ರು ಬೇರೆ ಕಡೆ ಎಲ್ಲೂ ಸದ್ ಮಾಡ್ತಾಯಿಲ್ಲ. ಅದೇ ನನಗೆ ಬೇಜಾರಾಗ್ತಾ ಇರೋದು. ಯಾಕೆ ಅಂತಂದರೆ ಡಾಲಿ ಧನಂಜಯ್ ಅವರು ಏನು ಅವರ ಬಾಂಡ್ ಏನು ಸುತ್ತಮುತ್ತ ಅವ್ರದ್ದು ಏನಿದೆ, ಅವರು ಎಲ್ಲರನ್ನೂ ಕೊಲ್ಯಾಬ್ ಮಾಡಿಕೊಂಡು ಸ್ಟಾರ್ಟಿಂಗಿಂದನೂ ಫಿಲಮ್ ರಿಲೀಸ್ ಆಗಲಿ ಪ್ರತಿಯೊಂದು ಕೂಡ ಅವರಿಗೆ ಚಾನ್ಸ್ ಕೊಟ್ಕೊಂಡು ಬರ್ತಿದ್ದಾರೆ. ಆದರೆ ವಾಸುಕಿ ವೈಭವ್ ಅವರಿಗೆ ಇನ್ನೂ ಬೇರೆ ಕಡೆ ಚಾನ್ಸಸ್ ಜಾಸ್ತಿ ಸಿಗಲಿ ಅಂತ ಕೇಳ್ಕೊತೀನಿ. ಯಾಕೆ ಅಂತಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ನೋಡಿ ಯಾವ ರೇಂಜಿಗೆ ಕೊಟ್ಟಿದ್ದಾರೆ, ಕ್ರೇಜಿ ಲೆವೆಲ್ ಕೊಟ್ಟವ್ರೆ. ಒಂಥರ ಅಣ್ಣ ಮೆಕ್ಸಿಕೋ ಅಂತ ಬರುತ್ತೆ ನೋಡಿ ಆ ಮಧ್ಯದಲ್ಲಿ, ಅದು ಸಖತ್ತಾಗಿತ್ತು. ಅದ್ರ ಜೊತೆಗೆ ವಾಸುಕಿ ವೈಭವ್ ಅವ್ರಿಗೆ ಏನು ಡಾಲಿ ಧನಂಜಯ್ ಅವರಿಗೆ ಈ ಫಿಲಮಿಗೆ ಕೊಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್ ಸ್ಕೋರು, ಅದನ್ನ ನೋಡ್ಬಿಟ್ಟಾರೋ ಅವ್ರಿಗಿನ್ನ ನೆಕ್ಸ್ಟ್ ಲೆವೆಲ್ಗೆ ಸಿಗಲಿ ಅಂತ ಕೇಳ್ಕೊತ ಈಗ ಮೇನ್ ಮ್ಯಾಟ್ರಿಗೆ ಬರೋದಾದರೆ ಡಾಲಿ ಧನಂಜಯ್ ಅವರ ಲುಕ್ ಒಂಥರ ಡಿಫ್ರೆಂಟ್ ಆಗಿದೆ ಈ ಫಿಲಮಲ್ಲಿ. ಯಾಕೆ ಅಂತಂದರೆ ಬಡವ ರಾಸ್ಕಲ್ ಒಂದು ಸಿಂಪಲ್ ಮೂವಿ ಆಗಿದ್ರು ಕೂಡ ಒಂಥರ ಡಿಫ್ರೆಂಟ್ ವೇಲ್ ಹೇಳಿದ್ರು. ಸೊ ಅದಕ್ಕೋಸ್ಕರ ಹಿಟ್ಟಾಗಿತ್ತು. ಇದು ಕೂಡ ಒಂಥರ ಡಿಫ್ರೆಂಟಾಗೆ ಒಂಥರ ಗೋಲ್ಡ್ ಇದು ಏನಪ್ಪ ಅವ್ರು ಹಾಕಿರೋ ಬ್ರಾಸ್ಲೆಟ್ಗಳು, ಚೈನು ಎಲ್ಲ ಪ್ರತಿಯೊಂದು ಆ ಲಾಂಗ್ ಹಿಡ್ದಿರೋದಾಗಲಿ
ಪ್ರತಿಯೊಂದು ನೋಡಿದ್ರೆ ಒಂಥರ ಡಿಫ್ರೆಂಟ್ ಸೆಟಪ್ ಮೂವಿ ಅಂತ ಅನ್ನಿಸ್ತಿದೆ. ಅದ್ರ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಇಂಗ್ಲೀಷ್ ಮೆನ್ಸ್ ಎಲ್ಲ ತೋರಿಸಿದರೆ ಇದು ನನಗೆ ಗೊತ್ತಿರೋ ಮೇಕಿಂಗ್ ವಿಡಿಯೋ, ಇದು ಮೇಕಿಂಗ್ ಟೀಸರ್ ವಿಡಿಯೋ, ಇದು ಮೂವಿಲಿ ಇರಲ್ಲ ಅಂತ 100% ಅನ್ನಿಸ್ತೈತೆ. ನೋಡೋಣ ಮುಂದೆ ಫಿಲಮ್ ಬೇಗ ರಿಲೀಸ್ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ. ಯಾಕೆ ಅಂತಂದರೆ ಡಾಲಿ ಧನಂಜಯ್ ಅವ್ರದ್ದು ರೀಸೆಂಟ್ ಟೈಮ್ಸಲ್ಲಿ ಉತ್ತರಾಖಂಡ ಸ್ಟಾಪ್ ಆಗಿದೆ. ಅದ್ರ ಜೊತೆಗೆ ಇನ್ನು ಬರೋವಂಥ ಫಿಲಮ್ಸು ಕೂಡ ಡಿಲೇ ಆಗ್ತಿದೆ. ಸೊ ಇದಂತೂ ನೆಕ್ಸ್ಟ್ ಬರೋ ಅಪ್ಕಮಿಂಗ್ ಮೂವೀಸಲ್ಲಿ ಇದು ಬೇಗ ರಿಲೀಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇದು ಏನನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಟೀಸರು ನನಗಂತೂ ಇಷ್ಟ ಆಯಿತು. ಆದರೆ ಡಾಲಿ ಧನಂಜಯ್ ಅವರು ಏನು ಒಂಥರ ಅವ್ರದ್ದು ಒಂಥರ ಸ್ಲ್ಯಾಂಗ್ ಇದೆ, ಒಂಥರ ಜೋಶಲ್ಲಿ ಒಂಥರ ಡಿಫ್ರೆಂಟ್ ವೇಲಿ ಕುಣಿತಾರೆ, ಒಂಥರ ಡಿಫ್ರೆಂಟ್ ವೇಲಿ ಅದು ಆಡ್ತಾರಲ್ಲ, ಅದನ್ನು ಇನ್ನೂ ಒಂಥರ ಅದು ಡೈರೆಕ್ಟಾಗಿ ತೋರಿಸ್ಬಿಟ್ಟಾರೆ ಫಾಸ್ಟ್ ಮೋಷನಲ್ಲಿ. ಒಂಥರ ಇನ್ನೂ ಸ್ಲೋ ಮೋಷನಲ್ಲಿ ಹಿಂಗೆ ಹೊಡೆಯೋದನ್ನೆಲ್ಲ ಕಟ್ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು ಅಂತ ಹೇಳ್ತಾ, ನಿಮಗೇನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಏನಪ್ಪ ನಾನೇ ಮಾತಾಡ್ತಾ ಇರ್ತೀನಿ, ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ಅಂದರೂ ತಿಳಿಸಲ್ಲ. ಫಸ್ಟು ತಿಳಿಸಿರಿ, ನಾವು ತಿಳ್ಕೊಳೋಣ ಏನನ್ಸುತ್ತೆ ನಿಮಗೆ ಅಂತ ಹೇಳ್ತಾ, ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಸಿಗೋಣ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಬಾಯ್.